ಕನ್ನಡ ನಮ್ಮ ಆಡಳಿತ ಭಾಷೆ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಹಿಂದಿನ 2 ವಾರ ಮುಂಚೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು. ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಈಗ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ಅವರದೊಂದು ಆಯೋಗ ಇದೆ. ಆಯೋಗದ ಉಪ ಆಯುಕ್ತರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆವಾಗ ವಿವಿಧ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಅವರ ಎದುರುಗಡೆ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ಅವರು ಕೇಳಿದ್ದಾರೆ, ಜಿಲ್ಲಾಧಿಕಾರಿಯಾಗಿ ನಾನು ಆ ಮೀಟಿಂಗಲ್ಲಿ ಕೂತ್ಕೊಂಡು ಕೇಳಿದ್ದೀನಿ. ಅದರಲ್ಲಿ ಸಾಕಷ್ಟು ಬೇಡಿಕೆಗಳಿತ್ತು. ಸಾಂವಿಧಾನಿಕ ಬೇಡಿಕೆಗಳು ಹಾಗೂ ಸ್ಟ್ಯಾಚ್ಯುಟರಿ ಬೇಡಿಕೆಗಳಂತ ಹೇಳಿ ಅವರು ಆವಾಗ ಪ್ರಸ್ತಾವ ಮಾಡಿದ್ದಾರೆ. ಈ ಎಲ್ಲ ಬೇಡಿಕೆಗಳ ಮೇಲೆ ನಾವು ಕಾನೂನು ಅಭಿಪ್ರಾಯ ತಗೊಳ್ತೀವಿ, ಆಮೇಲೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ವಿವಿಧ ರೀತಿಯ ಗೊಂದಲ ಇದಾದ ನಂತರ ಸೃಷ್ಟಿಯಾಗಿದೆ. ಇದು ನಮ್ಮ ಈ ಭಾಗದಲ್ಲಿ ಇರೋ ಈ ಒಂದು ಇಶ್ಯೂ ಏನಿದೆ, ಈಗಿನ ಇಶ್ಯೂ ಅಲ್ಲ. ಅದರಿಂದ ಆ ಗೊಂದಲ ಸ್ವಲ್ಪ ದೊಡ್ಡದಾಗಿದೆ. ಆ ಗೊಂದಲ ಈಗ ಆಗದಂತೆ ಕನ್ನಡ ನಮ್ಮ ಆಡಳಿತ ಭಾಷೆ ಇರುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ತಳಮಟ್ಟದಲ್ಲಿ ಯಾವ ರೀತಿಯ ಆದೇಶಗಳು ಹೊರಡಿಸಬೇಕೋ ಅದರ ಬಗ್ಗೆ ಸೂಕ್ತ ಆದೇಶವನ್ನು ಜಿಲ್ಲಾಧಿಕಾರಿಯಾಗಿ ನಾನು ಹೊರಡಿಸ್ತೇನೆ. ಸರ್, ಈಗ ಗಡಿ ಭಾಗದ ಬಹುತೇಕ ಪಂಚಾಯತಿಗಳಿರ್ಬೋದು ಅಥವಾ ಖಾನಾಪುರ ಎಲ್ಲ ಕೂಡ ಮರಾಠಿಯಲ್ಲಿ ಕೊಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂಥ ದಾಖಲೆ ಪುಸ್ತಕಗಳಿವೆ, ಅವು ಮರಾಠಿಯಲ್ಲಿದ್ದಾವೆ. ಇದರಲ್ಲಿ ಅಂದರೆ ಹಳೆ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕನ್ನೋ ನೇಮ್ ಕೂಡ ಇರುತ್ತಂತೆ. ಒರಿಜಿನಲ್ ದಾಖಲೆಗಳು ಏನಿದ್ದಾವೆ ಇದನ್ನು ನಾವೀಗ ಎಲ್ಲ ಕಡೆ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಸ್ಕ್ಯಾನ್ಡ್ ಕಾಪಿ ಇರುತ್ತೆ, ಎಲ್ಲ ರೆಕಾರ್ಡ್ ರೂಮ್ಸ್ ಇರಲಿ, ಯಾವುದೇ ಇರಲಿ. ಅದಲ್ಲದೆ ಎಲ್ಲ ಆಸ್ತಿ ಉತ್ತಾರಗಳು ಈಗ ಡಿಜಿಟಲೀಕರಣ ಮಾಡಲಾಗಿದೆ. ಬರೀ ಡಿಜಿಟಲ್ ರೂಪದಲ್ಲಿ ಅದನ್ನು ಕೊಡಬಹುದು. ಡಿಜಿಟಲ್ ರೂಪದಲ್ಲಿ ಈ ಸೊತ್ತು ಇರ್ಬೋದು, ಈ ಆಸ್ತಿ ಇರ್ಬೋದು, ಈ ಎಲ್ಲ ತಂತ್ರಾಂಶಗಳು ಈಗ ಅಪ್ ಆ್ಯಂಡ್ ರನ್ನಿಂಗ್ ಇದ್ದಾವೆ. ನಾವು ತಳಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಒಂದು ಸೂಕ್ತ ನಿರ್ದೇಶನ ಕೊಡ್ತೀವಿ. ಯಾವುದೇ ಆಸ್ತಿ ಉತ್ತಾರ ಇರಲಿ, ಅದನ್ನು ತಂತ್ರಾಂಶದ ಮುಖಾಂತರನೇ ಅವರು ಅಲ್ಲಿ ಕೊಡಬೇಕಂತ ಹೇಳ್ತೀವಿ. ಆವಾಗ ಈ ಸಮಸ್ಯೆ ಏನು ಸೃಷ್ಟಿಯಾಗಿದೆ ಇದಕ್ಕೆ ಒಂದು ಅಂತ್ಯ ಸಿಗುತ್ತೆ. ಅಂದ್ರೆ ಅವರು ಯಾರು ಮಾಡ್ಕೋಬೇಕು ಸರ್? ಈ ಸ್ವತ್ತೊಳಗೆ ಯಾರು ಮಾಡ್ಕೋಬೇಕು? 11 ಲಕ್ಷ ಪ್ರಾಪರ್ಟಿ ಅದಾವ ಅಂತ ಬೆಳಗಾವಿಯಲ್ಲಿ. ಯಾರಾಗಿದೆ ಕೇವಲ 2 ಲಕ್ಷ ಅಷ್ಟೇ ಅಂತ ಇಲ್ಲ, ಎಲ್ಲ ಪ್ರಾಪರ್ಟೀಸ್ ಯಾವುದು ಮ್ಯಾನ್ಯುವಲ್ ರಿಜಿಸ್ಟ್ರಲ್ಲಿ ಇದ್ದಾವೋ ಪಂಚತಂತ್ರ 1 ಇದ್ದಾಗ ಈ ಸಮಸ್ಯೆ ಇತ್ತು. ಆದರೆ ಪಂಚತಂತ್ರ 2.0 ಬಂದ ನಂತರ ಎಲ್ಲ ಪಂಚಾಯತ್ ರಿಜಿಸ್ಟರ್ಸಲ್ಲಿ 9 ಮತ್ತು 11A 11B ಎಲ್ಲ ಎಂಟ್ರೀಸ್ನು ಪುನಃ 2022-23ರಲ್ಲಿ ಮಾಡಿದ್ದಾರೆ. ಈಗ ಇವರು ಅದನ್ನು ಸರ್ಚ್ ಮಾಡಿ ಚೆಕ್ ಮಾಡಬೇಕು. ಬಟ್ ಈ ಸ್ವತ್ತು ಕೊಡುವಾಗ ಪುನಃ ಒಂದು ಸತಿ ಚೆಕ್ ಬಂದು ಫಿಕ್ಸ್ ಮಾಡಬೇಕಾಗುತ್ತೆ. ತಕರಾರಿದೆ ಅಂದರೆ ಆ ಪ್ರೊಸೆಸ್ ಸ್ವಲ್ಪ ಲಾಂಗ್ ಆಗುತ್ತೆ. ತಕರಾರಿಲ್ಲ ಅಂದರೆ ತಕ್ಷಣ 1-2 ತಾಸು ಒಳಗಡೆ ಈ ಸ್ವತ್ತು ನಾವು ಜನ್ರೇಟ್ ಮಾಡಿ ಕೊಡ್ಬೋದು. ಬಟ್ ಅದಕ್ಕೆ ಅಪ್ಲಿಕೆಂಟ್ ಅಪ್ಲೈ ಮಾಡಬೇಕು. ಯಾರ ಹತ್ರ ಮನೆಯಲ್ಲಿ ಆಲ್ರೆಡಿ ಒಂದು ಕೈಬರ ಸ್ವತ್ತು ಇದೆಯೋ ಅವ್ರು ಹೋಗಿ ತಂತ್ರಾಂಶದ ಮುಖಾಂತರ ಪುನಃ ತಗೊಳ್ತಾ ಇಲ್ಲ. ಬಟ್ ತಮ್ಮ ಮುಖಾಂತರ ಪುನಃ ಎಲ್ಲರಿಗೂ ಮನವಿ ಏನಂದರೆ, ಈ ಡಿಜಿಟಲೀಕರಣ ಆದ ನಂತರ ಪುನಃ ಹೋಗಿ ಒಂದು ಸತಿ ತಾವು ತಮ್ಮ ಉತ್ತಾರವನ್ನು ಈ ಸ್ವತ್ತು ಮುಖಾಂತರ ತಗೊಳ್ಳೋದು ಉತ್ತಮ ಅನಿಸ್ತದೆ. ಈ ಮರಾಠಿ ಭಾಗದಲ್ಲಿರುವಂಥ ಅಧಿಕಾರಿಗಳು ಆತಂಕದಲ್ಲೇ ಕೆಲಸ ಮಾಡ್ತಿದ್ದಾರೆ. ನಮಗೆ ಪ್ರೊಟೆಕ್ಷನ್ ಬೇಕಂತ ಸ್ವತಃ PDO ಹೇಳ್ತಿದ್ದಾರೆ. ಪ್ರತಿನಿತ್ಯ ಒಬ್ರು ಯಾರು ಬರ್ತಾರೆ, ನಮಗೆ ಮರಾಠಿ ಮಾತಾಡೋಂತ ಕಿರಿಕಿರಿ ಮಾಡ್ತಾರೆ. ಇಲ್ಲ, ಯಾವುದೇ ತೊಂದರೆ ಆಗಲ್ಲ. ನಾವು ಯಾರನ್ನೂ ಲಾ ಆ್ಯಂಡ್ ಆರ್ಡರ್ ಅವ್ರ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ. ನಾನು ಬಂದಾಗಿಂದ ಅದೇ ಹೇಳ್ತಾ ಇದ್ದೀನಿ. ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿದೆ ಅಂದರೆ ನಾನು, ನಮ್ಮ CP ಅವರು, SP ಅವರು, ನಾವು ಖುದ್ದಾಗಿ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೀವಿ. ಮೊನ್ನೆ NWKRTC ಇಶ್ಯೂ ಆದಾಗ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮ ಮುಖ್ಯ ಕಾರ್ಯದರ್ಶಿಯರು ಹೇಳಿದ ನಂತರ ನಾವು ಮೀಟಿಂಗ್ ನಡೆಸಿ ಪ್ರಾಬ್ಲಮ್ನು 1 ಡೇ ಒಳಗಡೆ ಸಾಲ್ವ್ ಮಾಡಿದ್ದೀವಿ. ನಾವು ಸೊಲ್ಯೂಷನ್ ಹುಡುಕ್ತೀವಿ. ಯಾವುದೇ
ಯಾರಿಗೂ ಯಾವುದೇ ಆತಂಕದಲ್ಲಿ ಇರೋ ಅವಶ್ಯಕತೆ ಇಲ್ಲ. ನಾವು ಶಾಂತಿಯನ್ನು ಕಾಪಾಡ್ತೀವಿ. ಗಡಿ ವಿಚಾರ, ಈ ಭಾಷಾ ವಿಚಾರದಲ್ಲಿ ಮರಾಠಿ ಕೊಂಡ್ರು ಏನು ಕಿರಿಕ್ ಮಾಡ್ತಿದ್ದಾರೆ ಸರ್. ಯಾರು ಕಾನೂನನ್ನು ಅವರ ಕೈಗೆ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಯಾರ್ಯಾರು ಹಂಗೆ ಮಾಡಿದ್ದಾರೆ ಅವರೆಲ್ಲರ ಮೇಲೆ ನಾವು FIR ಮಾಡಿದ್ದೀವಿ. ಕಾನೂನಾತ್ಮಕ ಏನು ಕ್ರಮ ಏನಿದೆ ಅದನ್ನು ನಾವು ವಹಿಸ್ತಾ ಇದ್ದೀವಿ. ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಯಾರೇ ಇರಲಿ ಕಾನೂನು ಅನ್ನೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ಜಿಲ್ಲಾಡಳಿತ ನಮ್ದಿರುತ್ತದೆ. ಯಾವುದೇ ಇಶ್ಯೂ ಇದೆ ಅಂದರೆ ಪೊಲೀಸ್ ಇಲಾಖೆ ಅಥವಾ ರೆವಿನ್ಯೂ ಇಲಾಖೆ ನಮಗೆ ಹೇಳಬೇಕು. ಅವರ ಕೈಗೆ ಕಾನೂನು ತಗೊಳ್ಳಿಕ್ಕೆ ಆಗಲ್ಲ, ನಾವು ಬಿಡಲ್ಲ. ಯಾವುದೇ ಆತಂಕ ಬೇಡ. ಯಾವುದೇ ಆತಂಕ ಬೇಡ. ಇಡೀ ಜಿಲ್ಲೆನಲ್ಲಿ ಶಾಂತಿ ಇದೆ, ಇರುತ್ತದೆ. ಈಗ ಏನಿಲ್ಲ, ಅದರ ಮೇಲೆ ನಾವು ಲೀಗಲ್ ಅಡ್ವೈಸ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಹಳೇದೇನೋ ಆರ್ಡರ್ ಇದೆ, 1999 ಆರ್ಡರ್. ಅದಾದ ನಂತರ 2004ನೇ ಆರ್ಡರ್ ಮಾಡಲಾಗಿದೆ, ಬಟ್ ಅದನ್ನು ವಿಡ್ರಾ ಮಾಡಿದ್ದಾರೆ. ಅದರ ಮೇಲೆ ಲೀಗಲ್ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳಿದ್ದೀವಿ ಅಷ್ಟೇ. ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕು. ಸರ್, ಈಗ ಕನ್ನಡ ಹೋರಾಟಗಾರರ ದಶಕಗಳ ಒಂದು ಬೇಡಿಕೆ ಇದೆ ಸರ್. ಏನಿಲ್ಲಿ ನಾಡದ್ರೋಹಿ ಕೃತ್ಯಗಳನ್ನ ಎಸಗ್ತಾ ಇರ್ತಕ್ಕಂಥ MES ಮತ್ತು ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಅದರ ಬಗ್ಗೆ ನಂದು ಯಾವುದೇ ಕಮೆಂಟ್ ಇಲ್ಲ. ಕಾನೂನಾತ್ಮಕವಾಗಿ ಸರ್ಕಾರ ಮಟ್ಟದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಇಲ್ಲಿ ಪಾಲನೆ ಮಾಡಲಿಕ್ಕೆ ಇದ್ದೀವಿ, ಪಾಲನೆ ಮಾಡ್ತೀವಿ. ಸ್ಟಡಿ ಮಾಡಬೇಕಾಗುತ್ತೆ. ಈಗ ಎಲ್ಲರಿಗೂ ಹೇಳ್ತೀವಿ, ಈ ಸೊತ್ತು ಇರಲಿ, ಈ ಆಸ್ತಿ ಇರಲಿ, ತಂತ್ರಾಂಶದ ಮುಖಾಂತರನೇ ಕೊಡಬೇಕು. ತಂತ್ರಾಂಶದ ಮುಖಾಂತರ ಕೊಟ್ಟಿದ್ದೀವಿ ಅಂದರೆ ಆವಾಗ ಈ ಗೊಂದಲ ಏನಿದೆ ಅದಕ್ಕೆ ಅಂತ್ಯ ಸಿಗುತ್ತೆ. ಕನ್ನಡ ನಮ್ಮ ಆಡಳಿತ ಭಾಷೆ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಹಿಂದಿನ 2 ವಾರ ಮುಂಚೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು. ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಈಗ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ಅವರದೊಂದು ಆಯೋಗ ಇದೆ. ಆಯೋಗದ ಉಪ ಆಯುಕ್ತರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆವಾಗ ವಿವಿಧ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಅವರ ಎದುರುಗಡೆ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ಅವರು ಕೇಳಿದ್ದಾರೆ. ಜಿಲ್ಲಾಧಿಕಾರಿಯಾಗಿ ನಾನು ಆ ಮೀಟಿಂಗಲ್ಲಿ ಕೂತ್ಕೊಂಡು ಕೇಳಿದ್ದೀನಿ. ಅದರಲ್ಲಿ ಸಾಕಷ್ಟು ಬೇಡಿಕೆಗಳಿತ್ತು. ಸಾಂವಿಧಾನಿಕ ಬೇಡಿಕೆಗಳು ಹಾಗೂ ಸ್ಟ್ಯಾಚ್ಯುಟರಿ ಬೇಡಿಕೆಗಳಂತ ಹೇಳಿ ಅವರು ಆವಾಗ ಪ್ರಸ್ತಾವ ಮಾಡಿದ್ದಾರೆ. ಈ ಎಲ್ಲ ಬೇಡಿಕೆಗಳ ಮೇಲೆ ನಾವು ಕಾನೂನು ಅಭಿಪ್ರಾಯ ತಗೊಳ್ತೀವಿ, ಆಮೇಲೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ವಿವಿಧ ರೀತಿಯ ಗೊಂದಲ ಇದಾದ ನಂತರ ಸೃಷ್ಟಿಯಾಗಿದೆ. ಇದು ನಮ್ಮ ಈ ಭಾಗದಲ್ಲಿ ಇರೋ ಈ ಒಂದು ಇಶ್ಯೂ ಏನಿದೆ, ಈಗಿನ ಇಶ್ಯೂ ಅಲ್ಲ. ಅದರಿಂದ ಆ ಗೊಂದಲ ಸ್ವಲ್ಪ ದೊಡ್ಡದಾಗಿದೆ. ಆ ಗೊಂದಲ ಈಗ ಆಗದಂತೆ ಕನ್ನಡ ನಮ್ಮ ಆಡಳಿತ ಭಾಷೆ ಇದೆ, ಇರುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ತಳಮಟ್ಟದಲ್ಲಿ ಯಾವ ರೀತಿಯ ಆದೇಶಗಳು ಹೊರಡಿಸಬೇಕೋ ಅದರ ಬಗ್ಗೆ ಸೂಕ್ತ ಆದೇಶವನ್ನು ಜಿಲ್ಲಾಧಿಕಾರಿಯಾಗಿ ನಾನು ಹೊರಡಿಸ್ತೇನೆ. ಸರ್, ಈಗ ಗಡಿ ಭಾಗದ ಬಹುತೇಕ ಪಂಚಾಯತಿಗಳಿರ್ಬೋದು ಅಥವಾ ಖಾನಾಪುರ ಎಲ್ಲ ಕೂಡ ಮರಾಠಿಯಲ್ಲಿ ಕೊಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂಥ ದಾಖಲೆ ಪುಸ್ತಕಗಳಿವೆ, ಅವು ಮರಾಠಿಯಲ್ಲಿದ್ದಾವೆ. ಇದರಲ್ಲಿ ಅಂದ್ರೆ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕನ್ನೋ ನೇಮ್ ಕೂಡ ಇರುತ್ತದೆ. ಒರಿಜಿನಲ್ ದಾಖಲೆಗಳು ಏನಿದ್ದಾವೆ ಇದನ್ನು ನಾವೀಗ ಎಲ್ಲ ಕಡೆ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಸ್ಕ್ಯಾನ್ಡ್ ಕಾಪಿ ಇರುತ್ತೆ, ಎಲ್ಲ ರೆಕಾರ್ಡ್ ರೂಮ್ಸ್ ಇರಲಿ, ಯಾವುದೇ ಇರಲಿ. ಅದಲ್ಲದೆ ಎಲ್ಲ ಆಸ್ತಿ ಉತ್ತಾರಗಳು ಈಗ ಡಿಜಿಟಲೀಕರಣ ಮಾಡಲಾಗಿದೆ. ಬರೀ ಡಿಜಿಟಲ್ ರೂಪದಲ್ಲಿ ಅದನ್ನು ಕೊಡಬಹುದು. ಡಿಜಿಟಲ್ ರೂಪದಲ್ಲಿ ಈ ಸೊತ್ತು ಇರ್ಬೋದು, ಈ ಆಸ್ತಿ ಇರ್ಬೋದು, ಈ ಎಲ್ಲ ತಂತ್ರಾಂಶಗಳು ಈಗ ಅಪ್ ಆ್ಯಂಡ್ ರನ್ನಿಂಗ್ ಇದ್ದಾವೆ. ನಾವು ತಳಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಒಂದು ಸೂಕ್ತ ನಿರ್ದೇಶನ ಕೊಡ್ತೀವಿ. ಯಾವುದೇ ಆಸ್ತಿ ಉತ್ತಾರ ಇರಲಿ ಅದನ್ನು ತಂತ್ರಾಂಶದ ಮುಖಾಂತರನೇ ಅವರು ಅಲ್ಲಿ ಕೊಡಬೇಕಂತ ಹೇಳ್ತೀವಿ. ಆವಾಗ ಈ ಸಮಸ್ಯೆ ಏನು ಸೃಷ್ಟಿಯಾಗಿದೆ ಇದಕ್ಕೆ ಒಂದು ಅಂತ್ಯ ಸಿಗುತ್ತೆ.
ಅಂದ್ರೆ ಅವರು ಯಾರು ಮಾಡ್ಕೋಬೇಕು ಸರ್ ಈ ಸ್ವತ್ತೊಳಗೆ ಯಾರು ಮಾಡ್ಕೋಬೇಕು 11 ಲಕ್ಷ ಪ್ರಾಪರ್ಟಿ ಅದಾವ ಅಂತ ಬೆಳಗಾವಿಯಲ್ಲಿ ಯಾರಾಗಿದೆ ಕೇವಲ 2 ಲಕ್ಷ ಅಷ್ಟೇ ಅಂತ ಇನ್ನು 9 ಇಲ್ಲ, ಲಕ್ಷ ಎಲ್ಲ ಪ್ರಾಪರ್ಟೀಸ್ ಯಾವುದು ಮ್ಯಾನ್ಯುವಲ್ ರಿಜಿಸ್ಟ್ರಲ್ಲಿ ಇದ್ದಾವೋ ಪಂಚತಂತ್ರ 1 ಇದ್ದಾಗ ಈ ಸಮಸ್ಯೆ ಇತ್ತು. ಆದರೆ ಪಂಚತಂತ್ರ 2.0 ಬಂದ ನಂತರ ಎಲ್ಲ ಪಂಚಾಯತ್ ರಿಜಿಸ್ಟರ್ಸಲ್ಲಿ 9 ಮತ್ತು 11A 11B ಎಲ್ಲ ಎಂಟ್ರೀಸ್ನು ಪುನಃ 2022-23ರಲ್ಲಿ ಮಾಡಿದ್ದಾರೆ. ಈಗ ಇವರು ಅದನ್ನು ಸರ್ಚ್ ಮಾಡಿ ಚೆಕ್ ಮಾಡಬೇಕು. ಬಟ್ ಈ ಸ್ವತ್ತು ಕೊಡುವಾಗ ಪುನಃ ಒಂದು ಸತಿ ಚೆಕ್ಬಂದಿ ಫಿಕ್ಸ್ ಮಾಡಬೇಕಾಗುತ್ತೆ. ತಕರಾರಿದೆ ಅಂದರೆ ಆ ಪ್ರೊಸೆಸ್ ಸ್ವಲ್ಪ ಲಾಂಗ್ ಆಗುತ್ತೆ. ತಕರಾರಿಲ್ಲ ಅಂದರೆ ತಕ್ಷಣ 1-2 ತಾಸು ಒಳಗಡೆ ಈ ಸ್ವತ್ತು ನಾವು ಜನ್ರೇಟ್ ಮಾಡಿ ಕೊಡ್ಬೋದು. ಬಟ್ ಅದಕ್ಕೆ ಅಪ್ಲಿಕೆಂಟ್ ಅಪ್ಲೈ ಮಾಡಬೇಕು. ಯಾರ ಹತ್ರ ಮನೆಯಲ್ಲಿ ಆಲ್ರೆಡಿ ಒಂದು ಕೈಬರ ಸ್ವತ್ತು ಇದೆಯೋ ಅವ್ರು ಹೋಗಿ ತಂತ್ರಾಂಶದ ಮುಖಾಂತರ ಪುನಃ ತಗೊಳ್ತಾ ಇಲ್ಲ. ಬಟ್ ತಮ್ಮ ಮುಖಾಂತರ ಪುನಃ ಎಲ್ಲರಿಗೂ ಮನವಿ ಏನಂದರೆ ಈ ಡಿಜಿಟಲೀಕರಣ ಆದ ನಂತರ ಪುನಃ ಹೋಗಿ ಒಂದು ಸತಿ ತಾವು ತಮ್ಮ ಉತ್ತಾರವನ್ನು ಈ ಸ್ವತ್ತು ಮುಖಾಂತರ ತಗೊಳ್ಳೋದು ಉತ್ತಮ ಅನಿಸ್ತದೆ. ಈ ಮರಾಠಿ ಭಾಗದಲ್ಲಿ ಇರುವಂಥ ಅಧಿಕಾರಿಗಳು ಆತಂಕದಲ್ಲೇ ಕೆಲಸ ಮಾಡ್ತಿದ್ದಾರೆ. ನಮಗೆ ಪ್ರೊಟೆಕ್ಷನ್ ಬೇಕಂತ ಹೇಳಿ ಸ್ವತಃ ಪಿಡಿಒ ಹೇಳ್ತಿದ್ದಾರೆ. ಪ್ರತಿನಿತ್ಯ ಒಬ್ರು ಯಾರು ಬರ್ತಾರೆ ನಮಗೆ ಮರಾಠಿ ಮಾತಾಡೋಂತ ಕಿರಿಕಿರಿ ಮಾಡ್ತಾರೆ. ಇಲ್ಲ, ಯಾವುದೇ ತೊಂದರೆ ಆಗಲ್ಲ, ಯಾವುದೇ ತೊಂದರೆ ಆಗಲ್ಲ. ನಾವು ಯಾರನ್ನೂ ಲಾ ಆ್ಯಂಡ್ ಆರ್ಡರ್ ಅವ್ರ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ. ನಾನು ಬಂದಾಗಿಂದ ಅದೇ ಹೇಳ್ತಾ ಇದ್ದೀನಿ. ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿದೆ ಅಂದರೆ ನಾನು ನಮ್ಮ CP ಅವರು SP ಅವರು ನಾವು ಖುದ್ದಾಗಿ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೀವಿ. ಮೊನ್ನೆ NWKRTC ಇಶ್ಯೂ ಆದಾಗ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಹೇಳಿದ ನಂತರ ನಾವು ಮೀಟಿಂಗ್ ನಡೆಸಿ ಪ್ರಾಬ್ಲಮ್ನು 1 ಡೇ ಒಳಗಡೆ ಸಾಲ್ವ್ ಮಾಡಿದ್ದೀವಿ. ನಾವು ಸೊಲ್ಯೂಷನ್ ಹುಡುಕ್ತೀವಿ. ಯಾರಿಗೂ ಯಾವುದೇ ಆತಂಕದಲ್ಲಿ ಇರೋ ಅವಶ್ಯಕತೆ ಇಲ್ಲ. ನಾವು ಶಾಂತಿಯನ್ನು ಕಾಪಾಡ್ತೀವಿ. ಗಡಿ ವಿಚಾರ, ಈ ಭಾಷಾ ವಿಚಾರದಲ್ಲಿ ಮರಾಠಿ ಕೊಂಡ್ರು ಏನು ಕಿರಿಕ್ ಮಾಡ್ತಿದ್ದಾರೆ ಸರ್. ಯಾರು ಕಾನೂನನ್ನು ಅವರ ಕೈಗೆ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಯಾರ್ಯಾರು ಹಂಗೆ ಮಾಡಿದ್ದಾರೆ ಅವರೆಲ್ಲರ ಮೇಲೆ ನಾವು FIR ಮಾಡಿದ್ದೀವಿ. ಕಾನೂನಾತ್ಮಕ ಕ್ರಮ ಏನಿದೆ ಅದನ್ನು ನಾವು ವಹಿಸ್ತಾ ಇದ್ದೀವಿ. ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಯಾರೇ ಇರಲಿ ಕಾನೂನು ಅನ್ನೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ಜಿಲ್ಲಾಡಳಿತ ನಮ್ದಿರುತ್ತದೆ. ಯಾವುದೇ ಇಶ್ಯೂ ಇದೆ ಅಂದರೆ ಪೊಲೀಸ್ ಇಲಾಖೆ ಅಥವಾ ರೆವಿನ್ಯೂ ಇಲಾಖೆ ನಮಗೆ ಹೇಳಬೇಕು. ಅವರ ಕೈಗೆ ಕಾನೂನು ತಗೊಳ್ಳಿಕ್ಕೆ ಆಗಲ್ಲ, ನಾವು ಬಿಡಲ್ಲ. ಯಾವುದೇ ಆತಂಕ ಬೇಡ. ಇಡೀ ಜಿಲ್ಲೆನಲ್ಲಿ ಶಾಂತಿ ಇರುತ್ತದೆ. ಈಗ ಏನಿಲ್ಲ, ಅದರ ಮೇಲೆ ನಾವು ಲೀಗಲ್ ಅಡ್ವೈಸ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಹಳೇದೇನೋ ಆರ್ಡರ್ ಇದೆ, 1999 ಆರ್ಡರ್. ಅದಾದ ನಂತರ 2004ನೇ ಆರ್ಡರ್ ಮಾಡಲಾಗಿದೆ. ಬಟ್ ಅದನ್ನು ವಿಡ್ರಾ ಮಾಡಿದ್ದಾರೆ. ಅದರ ಮೇಲೆ ಲೀಗಲ್ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳಿದ್ದೀವಿ ಅಷ್ಟೇ. ಲೀಗಲ್ ಒಪಿನಿಯನ್ ತಗೊಳ್ಳೇಬೇಕು. ಸರ್, ಈಗ ಕನ್ನಡ ಹೋರಾಟಗಾರರ ದಶಕಗಳ ಒಂದು ಬೇಡಿಕೆ ಇದೆ ಸರ್. ಏನಿಲ್ಲಿ ನಾಡದ್ರೋಹಿ ಕೃತ್ಯಗಳನ್ನ ಎಸಗ್ತಾ ಇರ್ತಕ್ಕಂಥ MES ಮತ್ತು ಶಿವಸೇನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಅದರ ಬಗ್ಗೆ ನಂದು ಯಾವುದೇ ಕಮೆಂಟ್ ಇಲ್ಲ. ಕಾನೂನಾತ್ಮಕವಾಗಿ ಸರ್ಕಾರ ಮಟ್ಟದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಇಲ್ಲಿ ಪಾಲನೆ ಮಾಡಲಿಕ್ಕೆ ಇದ್ದೀವಿ, ಪಾಲನೆ ಮಾಡ್ತೀವಿ. ಸ್ಟಡಿ ಮಾಡಬೇಕಾಗುತ್ತೆ. ಈಗ ಎಲ್ಲರಿಗೂ ಹೇಳ್ತೀವಿ, ಈ ಸ್ವತ್ತು ಇರಲಿ, ಈ ಆಸ್ತಿ ಇರಲಿ, ತಂತ್ರಾಂಶದ ಮುಖಾಂತರನೇ ಕೊಡಬೇಕು. ತಂತ್ರಾಂಶದ ಮುಖಾಂತರ ಕೊಟ್ಟಿದ್ದೀವಿ ಅಂದರೆ ಆವಾಗ ಈ ಗೊಂದಲ ಏನಿದೆ ಅದಕ್ಕೆ ಅಂತ್ಯ ಸಿಗುತ್ತೆ.